ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಿತ್ರ ಬಂಧನ ಈ ಸೀರಿಯಲ್ ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಪವಿತ್ರಂಗೆ ವ್ರತ ಮಾಡಬೇಕು, ಅಖಂಡ ದೀಪ ತರಬೇಕು, ಆ ದೀಪನ ಕೈಯಲ್ಲಿ ಇಟ್ಕೋಬೇಕು, ಬಿಸಿ ಇರೋದನ್ನು. ಈ ಥರ ಎಲ್ಲ ಒಂದಿಬ್ಬರು ಇದ್ದಾರೆ ಅಲ್ಲೂ ಕಿರಾತಕರು, ಅವರು ಹಿಂಗೆ ಹೇಳ್ಕೊಟ್ಟಂಗೆ ಹಿಂಗೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಪಾಪ ಅವಳು ಸುಟ್ಟು ಹೋಗ್ತಾ ಇರುತ್ತೆ, ಆಗಲ್ಲ, ನೆಲ ಸುಡ್ತಾ ಇರುತ್ತೆ. ಅಲ್ಲಿ ನಮಸ್ಕಾರ ಇದು ಬಟ್ಟೆ ಸುತ್ತ ಪ್ರದಕ್ಷಿಣೆ ಮಾಡಬೇಕು, ಅದೆಲ್ಲ ಮಾಡ್ತಿದ್ದಾಳೆ. ಮಾಡಿದ್ರೂ ಪಾಪ ಅವಳಿಗೆ ಸುಸ್ತಾಗ್ತಿದೆ. ಅಂಥದ್ರಲ್ಲಿ ಪುರೋಹಿತರು ಅದನ್ನು ಹೇಳ್ತಾರೆ, ಹಿಂಗೆ ಮಾಡಬೇಕು ನೀನು ಅಂತ ಹೇಳ್ಬಿಟ್ಟು. ಆಯಿತು ಅಂತ ಒಪ್ಕೊತಾಳೆ. ಅದನ್ನು ಮಾಡ್ತೀನಿ ಅಂತಾಳೆ, ಇದನ್ನು ಮಾಡ್ತೀನಿ ಅಂತಾಳೆ, ಎಲ್ಲದನ್ನೂ ನಾನೇ ಮಾಡ್ತೀನಿ ಅಂತಾಳೆ. ನಮ್ಮ ಮನೆಗೆ ಒಳ್ಳೇದಾಗುತ್ತೆ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತಾಳೆ. ಆಮೇಲೆ ಗಂಡ ಹೇಳ್ತಾನೆ, ದೇವು ಬೇಡ ಪವಿತ್ರವ್ರೆ, ಆಗಲ್ಲ ನಿಮಗೆ ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ, ಬೇಡ ಬೇಡ ಅಂತ ಎಷ್ಟು ಹೇಳಿದ್ರೂ ಕೇಳಲ್ಲ. ಇಲ್ಲ ನಾನು ಮಾಡ್ತೀನಿ, ಮನೆಗೆ ಒಳ್ಳೇದಾಗಬೇಕು ಅಂದರೆ ನಾನು ಎಲ್ಲರ ಹೊತ್ತನೂ ಮಾಡ್ತೀನಿ, ನಾನು ಈ ಮನೆ ಸೊಸೆಯಾಗಿ ಮಾಡ್ತೀನಿ ನಾನು ಅಂತ ಮಾಡ್ತಾಳೆ. ಬೇಡ ಅಂದರೂ ಕೇಳಲ್ಲ. ತಾತನೂ ಹೇಳುತ್ತೆ, ಬೇಡ ಫಸ್ಟು ಈ ಕಷ್ಟ ಇವೆಲ್ಲ ಬೇಡ ಅಂಥೇಳಿ, ಆದರೂ ಕೇಳಲ್ಲ. ಮಾಡ್ತೀನಿ ನಾನು, ಪ್ರದಕ್ಷಿಣೆ ಹಾಕ್ತೀನಿ, ಒದ್ದೆ ಬಟ್ಟೆನಲ್ಲಿ ಪ್ರದಕ್ಷಿಣೆ ಹಾಕ್ತೀನಿ ಸುತ್ತ ಅಂಥೇಳಿ ಹೋಗ್ತಾಳೆ. ಪ್ರದಕ್ಷಿಣೆನೂ ಹಾಕ್ತಾಳೆ. ಆಮೇಲೆ ದೀಪನೂ ಹಚ್ಚುತ್ತಾಳೆ, ಮೆಟ್ಲು ಹತ್ತುತ್ತಾಳೆ, ಕುಂಕುಮ ಇಟ್ಕೋತಾಳೆ, ಏನೇನೋ ಶಾಸ್ತ್ರಗಳು, ಎಲ್ಲ ಶಾಸ್ತ್ರನೂ. ಅಜ್ಜಿನೂ ಪಾಪ ನೊಂದ್ಕೊಳ್ಳುತ್ತೆ, ಇಷ್ಟೆಲ್ಲ ಮಾಡ್ತಿದ್ದಾಳಲ್ಲ ಈ ಹುಡುಗಿ, ಎಷ್ಟು ಸುಸ್ತಾಗಲ್ವ ಇವಳಿಗೆ ಅಂತ ಹೇಳ್ಬಿಟ್ಟು. ಆದ್ರೂ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಮನೆಗೆ ಒಳ್ಳೇದಾಗಬೇಕು ಅಂದರೂ ಮಾಡಬೇಕು. ಪುರೋಹಿತರು ಹೇಳ್ಬಿಟ್ಟಿರ್ತಾರೆ, ಒಳ್ಳೇದಾಗಬೇಕು ಅಂದರೂ ಮಾಡಬೇಕು ಅಂತೇಳಿ ಮಾಡ್ತಾಯಿರ್ತಾರೆ. ಹಂಗಾಗಿ ಇಲ್ಲಿ ಇಬ್ಬರಿಗೂ ಕ್ರಿಮಿನಲ್ಲು ದೀಪನೇ ಬದಲಾಯಿಸ್ಬಿಡ್ತಾರೆ. ಅವರು ಕಬ್ಬಿಣದ ದೀಪ ಗಟ್ಟಿ ಇರೋದನ್ನು ಕೊಟ್ಟಿರ್ತಾರೆ, ಇವರು ಪ್ಲ್ಯಾಸ್ಟಿಕ್ದು ಬಟ್ಲಲ್ಲಿ ಇಟ್ಬಿಟ್ಟಿರ್ತಾರೆ. ಸುಟ್ಟು ಹೋಗ್ತಾ ಇರುತ್ತೆ ಅದು. ಆದ್ರೂ ಇವಳು ಹೇಳ್ತಾಳೆ, ಎಲ್ಲರ ತನೂ ಕರೆಕ್ಟಾಗೆ ಮಾಡ್ತಿದ್ದಾಳೆ, ನೀವೇನು ಇಲ್ಲಿ ಮಾಡ್ತಾ ಇರೋದು, ಏನೂ ಮಾಡ್ತಾ ಇಲ್ವಲ್ಲ ಅಂತ ಹೇಳಿದಾಗ, ಮಾಡಿದ್ದೀನಿ ತಾಳು, ಈ ಕೈಯೆಲ್ಲ ಸುಟ್ಟು ಹೋಗುತ್ತೆ, ಇದನ್ನೇ ದೀಪನೇ ಬದಲಾಯಿಸಿದ್ದೀನಿ ಅಂತ ಹೇಳ್ತಾಳೆ ಇವಳು. ಆವಾಗ ಹೌದಾ, ಈ ಥರ ಮಾಡಿದಿರ, ನೋಡೋಣ ಇದು ಒಂದು ಸಲ ಅಂತೇಳ್ಬಿಟ್ಟು ಆ ದೀಪ ಕೆಳಗೆ ಬೀಳುತ್ತೆ. ಅವಳ ವ್ರತ ಭಂಗ ಆಗುತ್ತೆ, ಅವಳು ಅಂದ್ಕೊಂಡು ನೆರವೇರಲ್ಲ, ಮನೆಯವರಿಗೆಲ್ಲ ಕಷ್ಟ ಆಗುತ್ತೆ, ಹೀಗೆಲ್ಲ ಹೇಳ್ತಾಳೆ. ಹೌದಾ, ಹಂಗಾಗುತ್ತಾ ಅಂತೇಳ್ಬಿಟ್ಟು ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ದೀಪ ಇಟ್ಕೊಳ್ಳೋದು ಪುರೋಹಿತರು ಬಂದು ಹೇಳ್ತಾರೆ, ಅಖಂಡ ದೀಪ ಅಮ್ಮ ಇದು, ಕೈ ಬಿಡಬಾರ್ದು, ನೀನು ಕೈಯಲ್ಲೇ ಇಟ್ಕೊಬಂದು ಅಲ್ಲಿ ದೀಪ ಹಚ್ಚಬೇಕು, ಅಲ್ಲಿಗೆ ವ್ರತ ಪೂರ್ತಿ ಆಗುತ್ತೆ, ಇಲ್ಲ ಅಂದರೆ ಅರ್ಧ ಬರ್ಧ ಆಗುತ್ತೆ ಅಂತ. ಇಲ್ಲಿ ದೇವು ಹೇಳ್ತಾನೆ, ಬೇಡ ಬೇಡ ಪವಿತ್ರವರೇ, ಇದು ಆಗಲ್ಲ, ಸುಡ್ತಾ ಇದೆ, ಬೇಡ ಬೇಡ ಅಂತ. ಇಲ್ಲ ನಾನು ಮಾಡ್ತೀನಿ ಅಂತಾಳೆ. ಆಮೇಲೆ ಅದನ್ನು ದೀಪನೂ ಇಟ್ಕೊಂಡು ಹೋಗಿ ಅಲ್ಲಿ ಮೆಟ್ಲೆಲ್ಲ ಹತ್ತಿ ಪ್ರದಕ್ಷಿಣೆ ಬಂದು ಅಲ್ಲಿರೋಂಥ ದೀಪನ ಹಚ್ಚುತ್ತಾಳೆ. ಅದು ಆಗೋಗುತ್ತೆ. ಆಮೇಲೆ ಕೈಯೆಲ್ಲ ಸುಟ್ಟೋಗಿರುತ್ತೆ, ಕೈಯೆಲ್ಲ ನೋಡ್ತಾರೆ ಎಲ್ಲರೂ, ತುಂಬ ಸುಟ್ಟೋಗಿರುತ್ತೆ. ಪಾಪ ಎಲ್ಲ ನೊಂದ್ಕೋತಾರೆ. ಮನೆಗಲ್ವ, ನಮ್ಮ ಮನೆಗಲ್ವ ಒಳ್ಳೇದಾಗಲಿ ಅಂತ ಮಾಡಿರೋದು ಅಂತೆಲ್ಲ ಹೇಳ್ತಾರೆ. ಎಲ್ಲರೂ ಒಳ್ಳೆಯವರೇ ಇದ್ದಾರೆ ಇಲ್ಲಿ. ಅತ್ತೆ ಮಾತ್ರ ರಫ್ ಆ್ಯಂಡ್ ಟಫ್ ಮಾಡ್ತಾಳೆ. ಇನ್ನೊಂದಿಬ್ಬರು ಕ್ರಿಮಿನಲ್ಗಳಿದ್ದಾರೆ, ಅಷ್ಟು ಬಿಟ್ಟರೆ ಇನ್ನೆಲ್ಲ ಒಳ್ಳೆಯವರೇ. ಎಲ್ಲರೂ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಇಲ್ಲಿ ಬಂದು ದೀಪ ಹಚ್ಚುತ್ತಾ ಇದ್ದಾಳೆ. ದೀಪ ಹಚ್ಚಾದಮೇಲೆ ಇಲ್ಲಿಗೆ ವ್ರತ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಮತ್ತೆ ಪುರೋಹಿತರು ಬರ್ತಾರೆ. ಮತ್ತೆ ಒಂದು ರೌಂಡು ಬಂದುಬಿಟ್ಟು ಒದ್ದೆ ಬಟ್ಟೆನಲ್ಲಿ ಇದನ್ನು ದಾರ ಸುತ್ತಬೇಕು ಮರಕ್ಕೆ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಇವಳು ಸುಸ್ತಾಗಿ ಹೋಗಿರ್ತಾಳೆ. ಆದ್ರೂ ಸುತ್ತಲೇಬೇಕು ಅಂತ ಹೇಳಿದಾಗ, ಬೇಡ ಬೇಡ ವ್ರತ ಬಿಟ್ಬಿಡೋಣ, ಅದು ಸುತ್ತಕ್ಕಾಗಲ್ಲ, ಬೇಡ ಅಂತ ಹೇಳ್ತಾನೆ ದೇವು. ಇಲ್ಲ ಸುತ್ತೀನಿ ನಾನು, ನೀವು ಪರವಾಗಿಲ್ಲ, ನೀವೇನು ಅಂದ್ಕೋಬೇಡಿ, ನಾನು ಸುತ್ತೀನಿ ಅಂತೇಳಿ ಅವಳು ಆ ಮರಕ್ಕೆಲ್ಲ ಈ ದಾರನ ಸುತ್ತುತ್ತಾಳೆ. ಸುತ್ತಿದಾಗ ಅಲ್ಲಿಗೆ ವ್ರತ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡು, ಈ ಕೈಯಲ್ಲಿ ಏನು ಮುಟ್ಟೋಕ್ಕೆ ಆಗಲ್ಲ, ಅಷ್ಟು ಸುಟ್ಟೋಗಿದ್ದಾವೆ. ಅಂಥದ್ರಲ್ಲೂ ಪಾಪ ಅವಳು ದಾರನ ಸುತ್ತುತ್ತಾಳೆ. ಅದು ತುಂಬಾ ಕಷ್ಟಕರವಾದ ಕೆಲಸ. ಆ ಕೆಲಸನೂ ಕೂಡ ಅವಳು ಮಾಡ್ತಾಳೆ. ಅದೇ ಎಲ್ಲರಿಗೂ ಇಷ್ಟು ಒಳ್ಳೆ ಹುಡುಗಿ, ಕೈ ಸುಟ್ಟೋದ್ರೂ ವ್ರತ ಬಿಡಲಿಲ್ವಲ್ಲ ಅಂಥೇಳಿ. ಇನ್ನೆಲ್ಲಿ ವ್ರತ ಮಾಡ್ತಾಳೆ, ಅವಳು ಬಿಟ್ಟೇ ಬಿಡ್ತಾಳೆ, ಕೈಯೆಲ್ಲ ಸುಟ್ಟೋಗಿದೆ, ಇನ್ನೆಲ್ಲಿ ಸುತ್ತಕ್ಕೆ ಬರುತ್ತೆ ಅಂತ ಇವರು ಇನ್ನೊಂದೆರಡು ಕ್ರಿಮಿನಲ್ ಇದ್ದಾವಲ್ಲ ಮಾತಾಡ್ಕೊಂಡಿರ್ತವೆ. ಆದರೆ ಅವಳು ಬಿಡಲ್ಲ, ಎಲ್ಲ ವ್ರತನೂ ಕಂಪ್ಲೀಟ್ ಮಾಡ್ತಾಳೆ. ಆವಾಗ ಎಲ್ಲರಿಗೂ ಖುಷಿ ಆಗುತ್ತೆ. ನಮ್ಮ ಮನೆಗೆ ಒಳ್ಳೇದು ಮಾಡ್ತಿರೋದು ನಾನು ಅನ್ನೋದು ಅವಳ ಭಾವನೆ ಇದೆ. ನಮ್ಮ ಮನೆಗೆ, ನನ್ನ ಗಂಡನ ಮನೆಗೆ ಒಳ್ಳೇದಾಗಬೇಕು ಅನ್ನೋದಿದೆ. ಹಂಗಾಗಿ
ಆಮೇಲೆ ದೇವು ಹೇಳ್ತಾನೆ, ಇಷ್ಟೆಲ್ಲ ಕಷ್ಟಪಟ್ಟು ವ್ರತ ಮಾಡ್ತಾಯಿದ್ದೀರಾ, ಕೈಯೆಲ್ಲ ಸುಟ್ಕೊಂಡು ಮಾಡಿಕೊಂಡು ಹಿಂಸೆ ಆಗುತ್ತೆ, ಸುಸ್ತಾಗಲ್ವ ನಿಮಗೆ ಪವಿತ್ರ ಅವರೇ ಅಂತ ಕೇಳ್ತಾನೆ. ಏನಿಲ್ಲ, ನಾನು ಆರಾಮಿದ್ದೀನಿ, ನೀವೇನು ಟೆನ್ಷನ್ ತಗೋಬೇಡಿ, ಆರಾಮಿದ್ದೀನಿ ಅಂತ ಹೇಳ್ತಾಳೆ. ಆಮೇಲೆ ವ್ರತ ಮುಗಿಸ್ತಾರೆ. ವ್ರತ ಮುಗಿಸಿ ಅಲ್ಲಿಂದ ಎಲ್ಲ ವ್ರತನೂ ಕಂಪ್ಲೀಟ್ ಆಗುತ್ತೆ. ಪವಿತ್ರಗೂ ನೆಮ್ಮದಿ ಆಗುತ್ತೆ, ಅವ್ರ ಅತ್ತೆಗಂತೂ ತುಂಬಾ ಖುಷಿ ಆಗುತ್ತೆ, ಅಜ್ಜಿ ತಾತಗಂತೂ ತುಂಬ ಖುಷಿ ಆಗುತ್ತೆ, ಎಲ್ಲ ಮನೆಯಲ್ಲಿ ಬಂದಿರೋರಿಗೆಲ್ಲರಿಗೂ ಖುಷಿ ಅನಿಸುತ್ತೆ. ಆಮೇಲೆ ಅಮೃತ ಅಂತೂ ಹುರ್ಕೊಂತಾಳೆ, ಏಕೆ ಅಂದರೆ ವ್ರತ ಕಂಪ್ಲೀಟ್ ಆಗಿಲ್ಲದೆ ಹೋಗಿದ್ದಿದ್ರೆ ಅವಳಿಗೆ ದೇವು ಮದುವೆ ಆಗೋ ಚಾನ್ಸ್ ಸಿಗ್ತಿತ್ತಾ. ಈಗ ವ್ರತ ಕಂಪ್ಲೀಟ್ ಮಾಡಿಬಿಟ್ಲಲ್ಲ, ಇನ್ನು ನನಗೆ ಇಲ್ಲೂ ಚಾನ್ಸ್ ಸಿಗ್ತಿಲ್ವಲ್ಲ, ದೇವು ನನ್ನ ಮುಖನೇ ನೋಡಲ್ಲ, ಯಾವಾಗಲೂ ಪವಿತ್ರ ಪವಿತ್ರ ಅಂತಲೇ ಇರ್ತಾನೆ ಅಂತ ಹೇಳ್ಬಿಟ್ಟು. ಈ ಪವಿತ್ರ ಬಂಧನ ಈ ಸೀರಿಯಲ್ಲು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಈ ಸ್ಟೋರಿ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಬರ್ತಾ ಇದೆ ಈ ಸ್ಟೋರಿ. ಕತೆ ಅಂತೂ ತುಂಬ ಚೆನ್ನಾಗಿದೆ. ದೇವುದು ಮತ್ತು ಪವಿತ್ರಂದು ಕತೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.